ಕತ್ತಲೆ ಹಿಂದೆ ಅಡಗಿರುವ ಅನೇಕ ರಹಸ್ಯಗಳು ಹಾಗೂ ನಿಮ್ಮ ನಿದ್ದೆಗೆಡಿಸುವ ಭಯಾನಕ ಕಥೆಗಳಿಗೆ ಸ್ವಾಗತ. ಇಂದು ನಾನು ನಿಮಗೆ ಒಂದು ನೈಜ ಘಟನೆ ಆಧಾರಿತ ಹಾರರ್ ಸ್ಟೋರಿನ ಹೇಳೋಣ ಅಂತ ಬಯಸ್ತಾ ಇದ್ದೀನಿ. ನಾನು ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ಹೇಳಿದ ಹಾಗೆ ಇದು ಕೂಡ ಒಂದು ನೈಜ ಘಟನೆ ಆಧಾರಿತ ಸ್ಟೋರಿ ಆಗಿದೆ. ಏನಪ್ಪ ಇದು ಅಂತ ನೀವು ಭಾವಿಸ್ತಾ ಇದ್ದರೆ ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದರ ಕತೆ ಏನು ಅಂತ. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ದಂಗೆ ನನ್ನ ಫ್ರೆಂಡ್ ಅವರ ಅಂಕಲ್ ಮೂಲತಃ ಮಂಗಳೂರಿನವರು, ವಾಸ ಇದ್ದಿದ್ದು ಮುಂಬೈನಲ್ಲಿ. ಏಕೆಂದರೆ ಅವರು ಬ್ಯಾಚುಲರ್ ಇದ್ದಾಗ ಅವರು ಕೆಲಸದ ನಿಮಿತ್ತ ಮುಂಬೈಗೆ ಹೋಗಿದ್ದರು. ಮುಂಬೈಗೆ ಹೋದಾಗ ಅಲ್ಲಿ ಒಂದು ಸಣ್ಣ ಮನೆ ಮಾಡ್ಕೊಂಡಿದ್ರು, 1 BHK ಮನೆ. ಅದು ಮನೆ ಹೇಗೆ ಡಿಸೈನ್ ಆಗಿತ್ತು ಲೇಔಟ್ ಅಂದರೆ, ಎಂಟರ್ ಆಗಿದ ತಕ್ಷಣವೇ ಹಾಲ್ ಇತ್ತು, ಲಿವಿಂಗ್ ಹಾಲ್. ರೈಟ್ ಸೈಡಲ್ಲಿ ಬೆಡ್ರೂಮ್ ಇತ್ತು, ಹಾಗೆ ಲೆಫ್ಟ್ ಸೈಡಲ್ಲಿ ಕಿಚನ್ ಇತ್ತು. ರೂಮ್ ಒಳಗಡೆನೆ ಬಾತ್ರೂಮ್ ಸಹ ಇತ್ತು. ಅಂದರೆ ಆ ಬಾತ್ರೂಮ್ ಏನಿತ್ತು ಹಾಲಿಗೂ ಅಟ್ಯಾಚ್ ಆಗಿತ್ತು, ಹಾಗೆ ರೂಮ್ಗೆ ಕೂಡ ಅಟ್ಯಾಚ್ ಆಗಿತ್ತು. ಈ ರೀತಿ ಅವರ ಮನೆ ಡಿಸೈನ್ ಆಗಿತ್ತು. ಒಂದು ದಿನ ಏನಾಯಿತು ಅಂದರೆ, ಅಂಕಲ್ ಕೆಲಸಕ್ಕೆ ಹೋಗಿ ರಿಟರ್ನ್ ಬರುವಾಗ ಗಾಡಿನಲ್ಲಿ ಜಾರಿ ಬಿದ್ದು ಕಾಲಿಗೆ ಫ್ರ್ಯಾಕ್ಚರ್ ಆಗಿತ್ತು. ಅವರ ಕಾಲಿಗೆ ಫ್ರ್ಯಾಕ್ಚರ್ ಆಗಿದ್ದಾಗ ಡಾಕ್ಟರು ಅವ್ರಿಗೆ ಡ್ರೆಸ್ಸಿಂಗ್ ಮಾಡಿ 3 months ಎಲ್ಲೂ ಓಡಾಡೋ ಹಾಗಿಲ್ಲ, POP ಹಾಕಿರ್ತೀವಿ, ಅದು ಕದಲೋ ಹಾಗಿಲ್ಲ ಅಂತ ಹೇಳಿದ್ರಂತೆ. ಒಂದಷ್ಟು ದಿನ ಅವರು ಬೆಡ್ ರೆಸ್ಟಲ್ಲೇ ಇರಬೇಕಾಯಿತು. ಆವತ್ತಿನ ದಿನ ಅವರ ಜೊತೆ ಅವರ ಫ್ಯಾಮಿಲಿ ಮೆಂಬರ್ ಆಗಲಿ, ಅವರ ಫ್ರೆಂಡ್ ಆಗಲಿ ಯಾರೂ ಇಲ್ಲದೆ ಇದ್ದಿದ್ದ ಕಾರಣ ಅವರು ಮನೆಯಲ್ಲಿ ಒಬ್ಬರೇ ಇದ್ದರು. ಹೇಗಿದ್ದರೂ ಒಂದಷ್ಟು ದಿನ ನಾನು ಕೆಲಸಕ್ಕೆ ಹೋಗೋ ಹಾಗಿಲ್ಲ, ಸೊ ಊರಿಗೆ ಹೋಗೋಣ ಅಂತ ಹೇಳಿ ಅವ್ರ ಮನೆಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ರಂತೆ. ಈ ರೀತಿ ನನಗೆ ಆಕ್ಸಿಡೆಂಟ್ ಆಗಿ ನನಗೆ ಕಾಲು ಏಟಾಗಿದೆ, ನಾನು ಬೆಡ್ ರೆಸ್ಟಲ್ಲಿ ಇರಬೇಕು ಅಂತ ಡಾಕ್ಟರ್ ಆಲ್ರೆಡಿ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಕೆಲಸಕ್ಕೆ ಹೋಗೋ ಹಾಗಿಲ್ಲ, ಯಾರಾದರೂ ಊರಿಂದ ಬಂದು ನನ್ನ ಕರ್ಕೊಂಡು ಹೋಗಿ, ಇಲ್ಲಾಂದರೆ ಅಮ್ಮನೋ ಇಲ್ಲ ಅಕ್ಕನೋ ಯಾರಾದರೂ ಬಂದು ನನ್ನ ಜೊತೆ ಇಡಿ, ಸೊ ದಟ್ ನನಗೆ ಹೆಲ್ಪ್ ಆಗುತ್ತೆ. ನಾನು ಎಲ್ಲೂ ನಡೆದಾಡೋ ಹಾಗಿಲ್ಲ, ನನ್ನ ಕೆಲಸನೇ ನಾನು ಮಾಡ್ಕೊಳ್ಳೋಕ್ಕೂ ಕೂಡ ಆಗಲ್ಲ ಅಂತ ಅಂಕಲ್ ಹೇಳಿದ್ರಂತೆ. ಸೊ ಅಂಕಲ್ ಹೀಗೆ ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ಮನೆಯಿಂದ ಸರಿ ನಾನು ಬರ್ತೀನಿ, ಬಂದು 1-2 ದಿನ ಇರ್ತೀನಿ ಅಲ್ಲೇ, ನೆಕ್ಸ್ಟ್ ಅದಾದಮೇಲೆ ನಿನ್ನೆ ಊರಿಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅವರ ತಂದೆ ತಾಯಿ ಇಬ್ಬರೂ ಕೂಡ ಮುಂಬೈಗೆ ಹೊರಡೋಕ್ಕೆ ರೆಡಿ ಆಗ್ತಾರಂತೆ. ಬಟ್ ಅವ್ರು ಬಲ್ಲಿಂದ ಮುಂಬೈ ರೀಚ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ. ಇವರಿಗೆ ಆಕ್ಸಿಡೆಂಟ್ ಆಗಿದ್ದು ಈವ್ನಿಂಗ್ ಕೆಲಸ ಮುಗಿಸ್ಕೊಂಡು ಬರೋ ಟೈಮಲ್ಲಿ, ಇವರು ತಿಳಿಸಿದ್ದು ಅವ್ರಿಗೆ ನೈಟ್ 8 o'clockಗೆ, ಅವರು ಮಾರ್ನಿಂಗ್ ಬೆಳಗ್ಗೆ ಬಸ್ಸಿಗೆ ನಾವು ಮುಂಬೈಗೆ ಬರ್ತೀವಿ ಅಂತ ಹೇಳಿದ್ರಂತೆ. ಬೆಳಗ್ಗೆ ಬಂದ್ರೂ ರೀಚ್ ಆಗೋದು ಯಾವತ್ತು ನೆಕ್ಸ್ಟ್ ಡೇ ಈವ್ನಿಂಗ್ ಆಗೋಗುತ್ತೆ ಅಂತ ಹೇಳಿ, ಸರಿ ನಾವು ಬೆಳಗ್ಗೆ ಬೇಗನೆ ಹೊರಡ್ತೀವಿ ಬರ್ತೀವಿ, ಬಟ್ ಇವತ್ತು ಒಂದು ದಿನ ಹೆಂಗಾದರೂ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿದ್ರಂತೆ ಅಂಕಲ್ಗೆ. ಸರಿ ಅಂತ ಹೇಳಿ ಅಂಕಲ್ ಏನು ಮಾಡಿದ್ರು, ಆಯಿತು ಹೇಗಿದ್ರು ನೈಟ್ ಆಗಿದೆ, ಊಟ ಮಾಡಿ ಮಲಗಿಬಿಡ್ತೀನಿ, ಇನ್ನೇನಿದ್ರು ಬೆಳಗ್ಗೆ ಒಂದು ಸ್ವಲ್ಪ ಫ್ರೆಂಡ್ಸ್ ಯಾರಿಗಾದ್ರು ಕಾಲ್ ಮಾಡಿದ್ರೆ ಏನಾದ್ರು ತಂದು ಕೊಡ್ತಾರೆ, ಊಟ ಮಾಡಿ ರೆಸ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡು ಸರಿ ಅಂತ ಹೇಳಿ ಮನೆಗೆ ಹೋಗಿದ್ದಾರೆ. ಇವ್ರು ಬಿದ್ದಿದ್ದ ಪ್ಲೇಸ್ ಎಲ್ಲಿ ಅಂತಂದರೆ, ಅವ್ರ ಮನೆಯಿಂದ ಒಂದು 200-300 feet ದೂರ ಅಷ್ಟೇ. ಯಾಕಂದರೆ ಅವ್ರ ಮನೆ ಮುಂದೆನೇ ಒಂದು ಕೆನಲ್ ಪಾಸ್ ಆಗ್ತಾಯಿತ್ತು. ಆ ಕೆನಲ್ ದಾಟೋದಕ್ಕೆ ಅಂತ ಹೇಳಿ ಒಂದು ನ್ಯಾರೋ ಬ್ರಿಡ್ಜ್ ಇತ್ತು. ಆ ನ್ಯಾರೋ ಬ್ರಿಡ್ಜ್ ಎಂಟ್ರೆನ್ಸಲ್ಲೇ ಇವ್ರು ಬಿದ್ದಿದ್ದು. ಅಲ್ಲೇ ಬಿದ್ದಿದ್ದರಿಂದ ನಿಯರ್ ಬೈ ಅಲ್ಲಿ ಲೋಕಲೈಟ್ಸ್ ಏನಿದ್ದಾರೆ ಅವರೇ ಯಾರೋ ಅವ್ರನ್ನ ಕರ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದರು. ಸೊ ಹಾಗಾಗಿ ಡಾಕ್ಟರ್ ಅಲ್ಲಿಂದನೇ ಹೀಗೆ ಈ ರೀತಿ ಏನೂ ಇಲ್ಲ, ಬರೀ ಫ್ರ್ಯಾಕ್ಚರ್ ಒಂದಾಗಿದೆ ಅಂತ ಹೇಳಿ ರಿಟರ್ನ್ ಕಳಿಸಿದ್ದಾರೆ. ಇವ್ರ ಮನೆಗೂ ಕೂಡ ಬಂದಿದ್ದಾರೆ. ಮನೆಗೆ ಬಂದು ಆವತ್ತಿನ ನೈಟ್ ಅರೌಂಡ್ 11:30-11:45 ಆ ಟೈಮಿಗೆ ಅಂಕಲ್ಗೆ ಎಚ್ಚರ ಆಗಿದೆ. ಅಂಕಲ್ಗೆ ಎಚ್ಚರ ಆಗಿ ವಾಶ್ರೂಮ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ರಂತೆ. ಬಟ್ ಅವ್ರ ಕೈಲಿ ಎದ್ದೋಳೋ ಕೂಡ ಆಗ್ತಿರ್ಲಿಲ್ಲ. ಆವಾಗಷ್ಟೇ ಆಕ್ಸಿಡೆಂಟ್ ಆಗಿದ್ದರಿಂದ ಪೇಯ್ನ್ ತುಂಬಾ ಇತ್ತಂತೆ. ಸೊ ಅವ್ರಿಗೆ ಅಲ್ಲಾಡೋಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಹೇಗೋ ಹೋದರೆ ಹೋಗಲಿ ಬಿಡು ಅಂತ ಹೇಳಿ ಮಲ್ಕೊಂಡ್ರಂತೆ. ಮಲ್ಕೊಂಡ್ರೆ ಅವ್ರಿಗೆ ನಿದ್ದೆ ಕೂಡ ಬರಲಿಲ್ವಂತೆ. ನಿದ್ದೆನೂ ಬಂದಿಲ್ಲ. ಸರಿ ಏನಪ್ಪ ಮಾಡೋದು ಅಂತ ಹೇಳಿ ಸರಿ ಹೋಗಿ ರೂಮ್ಗೆ ಹೋಗಿ ಮಲ್ಕೊಳ್ಳೋಣ ಇಲ್ಲೇ ಸೋಫಾ ಮೇಲೆ. ಅವ್ರದ್ದು ಸೋಫಾ ಯಾವ ಥರ ಇತ್ತು ಹಾಲಲ್ಲಿ ಅಂದರೆ,
ಟೂ ವೇ ಸೋಫಾ, ಅಂದರೆ ಅದನ್ನು ಬೆಂಡ್ ಮಾಡಿದ್ರೆ ಬೆಡ್ ಥರನೂ ಆಗುತ್ತೆ, ಕುತ್ಕೊಂಡ್ಲೂಬೋದು ಆ ಥರ ಸೋಫಾ ಇದ್ದಿದ್ದು. ಸೊ ಹಾಗಾಗಿ ಆ ಥರ ಸೋಫಾ ಮೇಲೆ ಅಲ್ಲೇ ಬೆಡ್ ಥರ ಮಾಡ್ಕೊಂಡು ಅಲ್ಲೇ ಮಲ್ಕೊಂಡಿದ್ರಂತೆ. ಇಲ್ಲಿ ಹೆಂಗೂ ನಿದ್ದೆ ಬರ್ತಾಯಿಲ್ಲ, ಸರಿ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ರೂಮ್ಗೆ ಹೋಗಿ ಮಲ್ಕೊಳ್ಳೋಣ ಅಂತ ಹೇಳಿ ಇನ್ನೇನು ಎದ್ದೊಳ್ಬೇಕು. ಅಷ್ಟೊತ್ತಿಗೆ ಅವ್ರಿಗೆ ಏನೋ ಒಂಥರ ಯಾರೋ ಮನೆಯಲ್ಲಿ ಓಡಾಡೋ ರೀತಿ ರೂಮಿಂದ ಸೌಂಡ್ ಬಂತಂತೆ. ರೂಮಿಂದ ಸೌಂಡ್ ಬಂದಿದೆ. ಇವ್ರಿಗೆ ಭಯ ಆಗಿದೆ. ಏನಪ್ಪ ಇದು, ನಾನು ಬಾಗಿಲು ಹಾಕ್ಕೊಂಡೇ ಒಳಗಡೆ ಬಂದಿದ್ದೆ, ಮನೆ ಒಳಗಡೆ ಯಾರೂ ಕಳ್ಳರು ಬರೋ ಚಾನ್ಸಸ್ ಇಲ್ಲ, ಯಾಕಂದರೆ ನಾನು ಬಾಗಿಲು ಹಾಕಿದ್ದೀನಿ. ರೂಮಲ್ಲಿ ಕೂಡ ಕಿಟಕಿಯಿಂದ ಬರೋಷ್ಟು ಚಾನ್ಸಸ್ಸೇ ಇಲ್ಲ, ಯಾಕಂದರೆ ನಾವಿರೋದು ಸೆಕೆಂಡ್ ಫ್ಲೋರಲ್ಲಿ, ಅವರು ಸೆಕೆಂಡ್ ಫ್ಲೋರಲ್ಲಿ ಇದ್ದಿದ್ದು. ಅವ್ರ ಕಿಟಕಿಯಿಂದ ಆಚೆ ಯಾರೂ ಕಿಟಕಿ ಹತ್ತಿ ಬರೋ ಚಾನ್ಸಸ್ ಇಲ್ಲ. ಸೊ ಹಾಗಾಗಿ ಹೆಂಗಿದು, ಬಾಗಿಲು ಹಾಕಿದ್ನಲ್ಲ ಏನಾಯಿತು ಅಂತ ಅಂಕಲ್ ಯೋಚನೆ ಮಾಡಿದ್ದಾರೆ. ಒಂದೆರಡು ನಿಮಿಷ ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ. ಯಾಕಂದರೆ ಯಾರಿಗೇ ಆಗಲಿ ಒಂಟಿ ಇದ್ದಾರೆ ಮನೆಯಲ್ಲಿ, ರೂಮಲ್ಲಿ ಏನೋ ಸೌಂಡ್ ಆಗ್ತಿದೆ, ಹಾಲಲ್ಲಿ ಇದ್ದಾರೆ, ಎದ್ದು ರೂಮ್ಗೆ ಹೋಗಿ ನೋಡೋಷ್ಟು ಧೈರ್ಯ ಕೆಲವ್ರಿಗಿರಲ್ಲ. ಹಾಗೆ ಅಂಕಲ್ ಕೂಡ ಮುಂಬೈಗೆ ಹೋಗಿದ್ದು ಹೊಸದು, ಅವ್ರಿಗೂ ಕೂಡ ಅಷ್ಟು ಧೈರ್ಯ ಇರಲಿಲ್ಲ ಹೋಗಿ ನೋಡುವಷ್ಟು. ಸೊ ಹಾಗಾಗಿ ಅಂಕಲ್ ಏನು ಮಾಡಿದ್ದಾರೆ, ರೂಮಿಗೆ ಹೋಗ್ದಿರ ಹಾಲಲ್ಲೇ ಕೂತ್ಕೊಂಡು ಒಂದು 5 ಮಿನಿಟ್ಸ್ ಅಬ್ಸರ್ವ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಅವರಿಗೆ ಆ್ಯಕ್ಚುಲಿ ಬೆಕ್ಕು ಅಥವಾ ನಾಯಿ ಏನಾದರೂ ಬಂದಿದೆಯಾ ಅಂತ ಕೂಡ ಥಾಟ್ ಬಂದಿದೆ. ಬಟ್ ಕಿಟಕಿ ಎಲ್ಲ ಕ್ಲೋಸ್ ಮಾಡಿರ್ತೀನಲ್ವ, ನಾನು ಕಿಟಕಿ ಓಪನೇ ಮಾಡಲ್ಲ, ಹಾಗಿದ್ಮೇಲೆ ಯಾವ ಬೆಕ್ಕು ಅಥವಾ ನಾಯಿ ಬರೋದು ಡೌಟೇ ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಸರಿ ಅಂತ ಕೂತ್ಕೊಂಡಿದ್ದಾರಂತೆ. ಒಂದು ಸ್ವಲ್ಪ ಹೊತ್ತು ಆಗಿದೆ, ರೂಮಲ್ಲಿ ಏನೇನೋ ಸೌಂಡ್ ಬರ್ತಿತ್ತು. ಸರಿ ಅಂತ ಹೇಳಿ ಹಂಗೆ ಅಬ್ಸರ್ವ್ ಮಾಡ್ಕೊಂಡು ಕೂತಿದ್ದಾರೆ. ಇವಾಗ ಎದ್ದು ಹೋಗೋಕ್ಕಂತೂ ಆಗಲ್ಲ. ಎದ್ದು ಹೋಗಿ ನೋಡಿದ್ರೆ ಆ ಬೈಕೆ ವಾಪಸ್ ಓಡಿ ಬರೋ ಧೈರ್ಯ ಕೂಡ ನನಗಿಲ್ಲ. ಏನಾದರೂ ಆಗಲಿ ಆಗೋದಾಗಲಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಅಲ್ಲೇ ಮಲ್ಕೊಂಡು ನೋಡ್ತಿದ್ರಂತೆ. ಅವ್ರಿಗೆ ಏನೋ ಒಂಥರ ರೂಮ್, ನಾನು ಹೇಳ್ದಂಗೆ ಮೊದಲೇ ಹಾಲ್ ಸೆಂಟ್ರಲ್ಲಿದೆ, ರೂಮ್ ರೈಟ್ ಸೈಡ್ ಇದೆ, ಹಾಗೆ ಕಿಚನ್ ಲೆಫ್ಟ್ ಸೈಡ್ ಇದೆ. ರೂಮಿಂದ ಕಿಚನ್ಗೆ ಹೀಗೆ ಪಾಸ್ ಆದಂಗೆ ಏನೋ ಒಂದು ಶ್ಯಾಡೋ ರೀತಿ ಪಾಸ್ ಆದಂಗೆ ಆಗಿದೆ. ಅವರು ಅದನ್ನು ಏನೂ ಅಷ್ಟು ಗಮನ ಕೊಡಲಿಲ್ಲ. ಲೈಕ್ ಅದು ಪಾಸ್ ಆಗಿರೋದು ಗೊತ್ತಾಗಿದೆ, ಬಟ್ ಅವ್ರಿಗೇನು ಪಾಸ್ ಆಗಿದೆ ಏನದು ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಯಾವುದೋ ರೀತಿ ಆಕಾರ ಏನೂ ಇಲ್ಲ, ಏನೋ ಅವ್ರ ಫೀಲಿಂಗ್ ಅಷ್ಟೇ. ಅವ್ರ ಫೀಲ್ ಆಗಿದೆ, ಜಸ್ಟ್ ಈಗ ಏನೋ ಪಾಸ್ ಆಗೋ ಥರ ಒಂದು ಫೀಲ್ ಆಗಿದೆ. ಸರಿ ಅಂತ ಸುಮ್ಮನೆ ಇದ್ದಾರೆ. ಏನಪ್ಪ ಇದು ಹಿಂಗಾಗ್ತಿದೆ ಅಂತ ಹೇಳಿ ಅಬ್ಸರ್ವ್ ಮಾಡ್ಕೊಂಡು ಹಾಗೆ ಕೂತಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಕಿಚನ್ಗೆ ಹೋಗಿದೆ. ಅದು ಕಿಚನ್ಗೆ ಹೋಗಿ ಅವರು ಬ್ಯಾಚುಲರ್ ಆಗಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ, ಪಾತ್ರೆ ಎಲ್ಲಂದ್ರಲ್ಲಿ ಹಾಗೆ ಬಿಟ್ಟಿರ್ತಾರೆ, ಹಾಗೆ ಇರುತ್ತೆ ಅಲ್ವಾ. ಯೂಶ್ವಲಿ ಬ್ಯಾಚುಲರ್ಸ್ ಅಷ್ಟೊಂದು ಆರ್ಗನೈಸ್ ಮಾಡಿ ಅಷ್ಟೊಂದು ಕ್ಲೀನಾಗಿ ಮಾಡಿ ಇಟ್ಕೊಂಡಿರಲ್ಲ. ಅಂಕಲು ಅಷ್ಟೇ ಅಷ್ಟೊಂದು ಆರ್ಗನೈಸೇಷನ್ ಏನೂ ಇರಲಿಲ್ಲ. ಸೊ ಹಾಗಾಗಿ ಅದು ಪಾಸಾಗಿ ಒಂದು ಸ್ವಲ್ಪ ಹೊತ್ತಿಗೆ ಕಿಚನೆಲ್ಲ ಪಾತ್ರೆ ತೊಳೆಯೋ ಥರ, ಹಾಗೆ ಕಿಚನಲ್ಲಿ ಆರ್ಗನೈಸ್ ಮಾಡ್ತಾಯಿದ್ರೆ ನಮಗೆ ಪಾತ್ರೆ ಸೌಂಡ್ ಬರುತ್ತಲ್ಲ ಆ ರೀತಿ ಸೌಂಡು, ಅಥವಾ ಪಾತ್ರೆ ತೊಳಿತಾ ಇರಬೇಕಾದ್ರೆ ನೀರು ಹಾಕ್ಕೊಂಡು ಪಾತ್ರೆ ತೊಳಿತಾ ಇರ್ತಾರಲ್ಲ ಆ ರೀತಿ ಸೌಂಡು, ಈ ಥರ ಎಲ್ಲ ಕೇಳಿಸಿದೆ. ಒಂದಷ್ಟೊತ್ತಾದಮೇಲೆ ಅದು ಕೂಡ ಸ್ಟಾಪ್ ಆಗಿಬಿಟ್ಟಿದೆ. ಆಮೇಲೆ ಏನೂ ಇಲ್ಲ, ಮತ್ತೆ ಏನೂ ಸೌಂಡ್ ಇಲ್ಲ, ಏನೂ ಇಲ್ಲ, ಅಷ್ಟೇ. ಅದಾದಮೇಲೆ ಅಂಕಲ್ ಮತ್ತೆ ಎಷ್ಟು ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿದ್ರು ನಿದ್ದೆ ಬರಲಿಲ್ವಂತೆ. ಸರಿ ಅಂತ ಸುಮ್ಮನಾಗಿದ್ದಾರೆ. ಸುಮ್ಮನೆ ಹಾಗೆ ಮಲ್ಕೊಂಡು ಒದ್ದಾಡಿಕೊಂಡು ಹಾಗೆ ಇದ್ದಾರೆ. ಏನೂ ಸೌಂಡು ಮಾಡೋಕ್ಕೆ ಹೋಗಿಲ್ಲ, ಏನೂ ಮಾತಾಡಲಿಕ್ಕೂ ಹೋಗಿಲ್ಲ. ಅದಾದಮೇಲೆ ಬೆಳಗಾಯ್ತಂತೆ. ಬೆಳಗಾದಾಗ ಎದ್ದು ಹೋಗಿ ಕಿಚನಲ್ಲಿ ನೋಡಿದ್ರೆ ಇವ್ರು ಹಿಂದಿನ ದಿನ ಹೇಗೆ ಕಿಚನ್ ಬಿಟ್ಟಿದ್ರು ಅದೇ ರೀತಿ ಇತ್ತಂತೆ. ದೇರ್ ಇಸ್ ನೋ ಚೇಂಜ್, ಏನೂ ಚೇಂಜ್ ಇಲ್ಲ, ಹೆಂಗಿತ್ತು ಹಾಗೆ ಇದೆ. ಹೇಗೆ ಅನ್ಪ್ಲೇಸ್ ಆಗಿ ಎಲ್ಲ ಅಲ್ಲಿ ಇಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು ಹಾಗೆ ಇದೆ, ಏನೂ ಚೇಂಜಸ್ ಆಗಿಲ್ಲ. ಕ್ಲೀನ್ ಮಾಡಿದ್ದು ಇಲ್ಲ, ಪಾತ್ರೆ ತೊಳೆದಿದ್ದ ಥರ ಸೌಂಡ್ ಕೇಳಿಸಿದೆ, ಬಟ್ ಪಾತ್ರೆನೂ ತೊಳೆದಿಲ್ಲ, ಎಲ್ಲ ಹಂಗಂಗೆ ಇದೆ. ಸರಿ ಅಂತ ಹೇಳಿ ಅಂಕಲು, ಅಯ್ಯೋ ಏನಪ್ಪ ಇದು ಹಿಂಗಾಯಿತು, ಎಲ್ಲೋ ನನ್ನ ಭ್ರಮೆ ಇರಬೇಕು, ನಾನೆಲ್ಲೋ ನಿದ್ದೆನಲ್ಲೇ ಹಂಗೆ ಕನ್ವರ್ಸ್ಕೊಂಡಿದ್ದೀನಿ ಅಂತ ಹೇಳಿ ಸುಮ್ಮನಾಗಿದ್ದಾರೆ. ಹೇಗೂ ಬೆಳಗ್ಗೆ ಆಯ್ತಲ್ಲ, ಅಪ್ಪ ಅಮ್ಮ ಹೊರಟ್ರ, ಬಸ್ ಸಿಗ್ತಾ ಅಂತ ಕಾಲ್ ಮಾಡೋಣ ಅಂತ ಹೇಳಿ ಕಾಲ್ ಮಾಡಿದ್ದಾರೆ ಅವ್ರ ತಂದೆ ತಾಯಿಗೆ. ಅವ್ರ ತಂದೆ ಹೇಳಿದ್ರಂತೆ, ಇಷ್ಟೊತ್ತಲ್ಲಿ ಯಾವುದು ಬಸ್ ಇಲ್ಲ, ಇವತ್ತು ನೈಟು 8 ಗಂಟೆಗೆ ಬಸ್ ಇದೆಯಂತೆ, ರಾತ್ರಿ 8 ಗಂಟೆ ಬಸ್ಸಿಗೆ ನಾನು ಬರ್ತೀನಿ ಅಂತ ಹೇಳಿ ಸುಮ್ಮನಾಗಿದ್ದಾರೆ. ಸೊ ಅಂಕಲ್ ಏನು ಮಾಡಿದ್ರೆ, ಅವ್ರ ಫ್ರೆಂಡಿಗೆ ಯಾರಿಗೋ ಕಾಲ್ ಮಾಡಿ ಅವರು ಊಟ ಎಲ್ಲ ತರಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು, ಇನ್ನೇನು ಓಡಾಡೋಷ್ಟೇನಿಲ್ಲ, ಮನೆಯೆಲ್ಲ ಕ್ಲೀನ್ ಮಾಡೋದು ಹೆಂಗೆ, ನಾನು ಹಿಂಗಿದ್ದೀನಿ, ಅಮ್ಮ ಬಂದರೆ ಮಾಡ್ಕೊಳ್ತಾರೆ ಅಂತ ಹೇಳಿ ಸುಮ್ಮನಾಗಿ ಹೋಗ್ಬಿಟ್ಟಿದ್ದಾರೆ. ಸುಮ್ಮನಾಗಿ ನಾರ್ಮಲಾಗೇ ಇದ್ದಾರೆ. ಬೆಳಗ್ಗೆ ನೈಟ್ ಬೇರೆ ನಿದ್ದೆ ಇರಲಿಲ್ಲ ಇವರಿಗೆ, ಬೆಳಗ್ಗೆ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ. ಮಾರನೇ ದಿನ ಅವತ್ತಿನ ನೈಟ್ 8 ಗಂಟೆಗೆ ಕಾಲ್ ಮಾಡಿದ್ದಾರೆ ಅವ್ರ ತಂದೆಗೆ. ಹಾನಪ್ಪ ಬಸ್ ಸಿಕ್ಕಿದೆ, ನಾವು ಇನ್ನೇನು ಬರ್ತಾಯಿದ್ದೀವಿ ಬಸ್ಸಲ್ಲಿ, ಅರೌಂಡ್ ಒಂದು
ಮಧ್ಯರಾತ್ರಿ ಆಗ್ಬೋದು, ಇಲ್ಲಾಂದರೆ ಅರ್ಲಿ ಮಾರ್ನಿಂಗ್ ಆಗ್ಬೋದು, ಬಂದುಬಿಡ್ತೀವಿ ಬೆಳಗಿನ ಜಾವ ಅಷ್ಟೊತ್ತಿಗೆ ನಾವು ನಿಮ್ಮ ಮನೆ ಸೇರಿರ್ತೀವಿ, ತಲುಪಿರ್ತೀವಿ. ನಮಗೆ ಅಡ್ರೆಸ್ ಎಲ್ಲಿದೆ ಅಂತ ಹೇಳು, ಯಾಕಂದರೆ ಅಲ್ಲಿಂದ ರಿಕ್ಷಾ ಮಾಡಿಕೊಂಡು ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ಸರಿ, ನೀನು ಅಪ್ಪ ಅಮ್ಮ ಇಬ್ಬರು ಹೊರಟು ಬರ್ತಿದ್ದಾರೆ ಅಂತ ಹೇಳಿ ಅಂಕಲ್ ಕೂಡ ಸಮಾಧಾನ ಆಗಿದ್ದಾರೆ. ನೈಟ್ ಅವರು ರೂಮ್ ಹತ್ರನೇ ಅವ್ರ ಮನೆ ಹತ್ರನೇ ಒಂದು ಚಿಕ್ಕ ಹೋಟೆಲ್ ಇತ್ತಂತೆ. ಅಲ್ಲಿಂದನೇ ಕಾಲ್ ಮಾಡಿ ಭಯ ಖಾನಾ ಚಾಹಿಯೆ ಅಂತ ಹೇಳಿ ಅವ್ರಿಗೆ ಹೇಳಿ ಫೋನ್ ಮಾಡಿ ಮನೆಗೆ ಊಟ ಎಲ್ಲ ತರಿಸ್ಕೊಂಡಿದ್ದಾರೆ. ಊಟ ತಿಂದ್ಬಿಟ್ಟು ಮಲ್ಕೊಂಡಿದ್ದಾರೆ. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿರ್ತಾರಲ್ಲ, ಅದ್ರ ಡೋಸೇಜ್ ಸ್ವಲ್ಪ ಜಾಸ್ತಿ ಇರುತ್ತೆ, ಒಂಥರ ಮಂಪ್ರು. ನೆಕ್ಸ್ಟ್ ದಿನ ಮತ್ತೆ ಒಂಥರ ನೈಟ್ ಆಗಿದೆ, ಅವ್ರಿಗೆ ಟೈಮ್ ಎಕ್ಸಾಕ್ಟ್ಲಿ ಗೊತ್ತಿಲ್ವಂತೆ. ಒಟ್ನಲ್ಲಿ ಒಂಥರ ಅರೌಂಡ್ ಮಧ್ಯರಾತ್ರಿನೇ ಇರಬೇಕು, ನನಗೆ ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ ಅಂತ ಹೇಳಿದ್ರು. ಅವತ್ತು ಕೂಡ ಸೇಮ್ ಎಕ್ಸ್ಪೀರಿಯನ್ಸ್, ಅದೇ ರೀತಿ ರೂಮಲ್ಲಿ ಏನೋ ಸೌಂಡ್ ಆಯಿತು, ರೂಮಿಂದ ಕಿಚನ್ಗೆ ಏನೋ ಪಾಸ್ ಆಯಿತು. ಅಲ್ಲಿ ಮತ್ತೆ ಕಿಚನ್ ಎಲ್ಲ ಕ್ಲೀನ್ ಮಾಡೋ ಥರ, ಆರ್ಗನೈಸ್ ಮಾಡೋ ಥರ ಒಂಥರ ಸೌಂಡ್ ಬಂದಿದೆ. ಮತ್ತೆ ಅದೇ ರೀತಿ ಸೇಮ್ ಆಗ್ತಿತ್ತಂತೆ. ಸರಿ, ಏನಪ್ಪ ಇದು ಹಿಂಗಾಗ್ತಿದೆ ಅಂತ ಹೇಳಿ ಸುಮ್ಮನಾಗ್ಬಿಟ್ಟಿದ್ದಾರೆ. ಸುಮ್ಮನಾಗಿ ಆಮೇಲೆ ನೆಕ್ಸ್ಟ್ ಮಾರನೇ ದಿನ ಬೆಳಗ್ಗೆ ಎದ್ದು ಕಿಚನಲ್ಲಿ ಹೋಗಿ ನೋಡಿದ್ರೆ ಮತ್ತೆ ಎಲ್ಲ ಹಾಗೆ ಹಿಂದಿನ ದಿನ ಎಲ್ಲೆಲ್ಲಿ ಏನೇನು ಹೆಂಗೆ ಬಿದ್ದಿತ್ತು ಹಾಗೆ ಇದೆಯಂತೆ. ಏನೂ ಆರ್ಗನೈಸ್ ಆಗಿಲ್ಲ, ಏನೂ ಕ್ಲೀನ್ ಆಗಿಲ್ಲ, ಏನೂ ಇದಾಗಿಲ್ಲ. ಅಂಕಲ್ಗೆ ಸ್ವಲ್ಪ ಡೌಟ್ ಬಂದಿದೆ, ಈ ಥರ ಏನೋ ಇದೆ ಇದರಲ್ಲಿ ಸಮಸ್ಯೆ, ಬಟ್ ಅದು ನನಗೇನು ತೊಂದರೆ ಮಾಡ್ತಿಲ್ಲ, ಈ ರೀತಿ ಏನೋ ಒಂದು ಮಾಡ್ಕೊಂಡು ಅದ್ರ ಪಾಡಿಗೆ ಅದು ಹೋಗ್ತಿದೆ ಅಂತ ಹೇಳಿ ಅವರು ಅಂದ್ಕೊಂಡ್ರಂತೆ. ಹಂಗೆ ಅಂದ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಡೇ ಅಂದರೆ ಅವತ್ತಿನ ದಿನ ಬೆಳಗಿನ ಜಾವ ಅರೌಂಡು 8:30 ಅಷ್ಟೊತ್ತಿಗೆ ಅವ್ರ ತಂದೆ ತಾಯಿ ಇಬ್ಬರು ಬಂದ್ರಂತೆ ಮನೆಗೆ. ಬಂದಮೇಲೆ ಇವರು ಅವ್ರ ಅಪ್ಪ ಅಮ್ಮಗೆ ಏನೂ ಹೇಳಲಿಕ್ಕೆ ಹೋಗಿಲ್ಲ, ಯಾಕಂದರೆ ಭಯ ಪಡ್ತಾರೆ. ಸುಮ್ಮನೆ ನಾನಿಲ್ಲಿದ್ದೀನಿ ಅನ್ನೋದಕ್ಕೆ ಕಾರಣಕ್ಕೋಸ್ಕರ ಅವ್ರು ಭಯ ಪಡೋದು ನನಗಿಷ್ಟ ಇಲ್ಲ. ನನಗೇನೋ ಒಬ್ಬನೇ ಇದೆ ಅಂತ ಅಂದ್ಬಿಟ್ಟು ಆ ಥರ ಫೀಲ್ ಆಗಿದೆ. ಅಪ್ಪ ಅಮ್ಮ ಬಂದಿದ್ದಾರಲ್ಲ, ಸೊ ಅವ್ರಿಗೂ ಏನೂ ಹೇಳೋದು ಬೇಡ ಸದ್ಯಕ್ಕೆ. ಅವ್ರಿಗೂ ಏನಾದ್ರು ಅದೇ ಥರ ನೆಕ್ಸ್ಟ್ ಫೀಲ್ ಆದರೆ ಆಮೇಲೆ ನೋಡೋಣ ಅಂತ ಹೇಳಿ ಸುಮ್ಮನಾಗಿದ್ದಾರೆ. ಆಮೇಲೆ ನೆಕ್ಸ್ಟ್ ಡೇ ಅವ್ರ ಅಪ್ಪ ಅಮ್ಮ ಎಲ್ಲ ಬಂದು ಇವ್ರನ್ನೆಲ್ಲ ನೋಡಿಕೊಂಡು, ಸರಿ ಇಲ್ಲಿ ಹೆಂಗೂ ನಿನಗೆ 3 ತಿಂಗಳು ರಜಾ ಇದೆಯಲ್ಲ, ಬೆಳಗ್ಗೆ ಕ್ಯಾಬ್ ಅಥವಾ ಟ್ಯಾಕ್ಸಿ ಏನಾದರೂ ಮಾಡಿಕೊಂಡು ನಾವು ಹೊರಟು ಬಿಡೋಣ ಊರಿಗೆ, ಅಲ್ಲೇ ಇರುವಂತೆ ಅಂತ ಹೇಳಿದ್ದಾರೆ. ಹಾಂ ಸರಿ ಅಪ್ಪ ಅಂತ ಹೇಳಿ ಇವರು ಕೂಡ ಸುಮ್ಮನಾಗಿದ್ದಾರೆ. ಅವ್ರ ಅಮ್ಮ ಬಂದು ಮನೆಯೆಲ್ಲ ಸ್ವಲ್ಪ ಮೆಸ್ಸಿ ಆಗಿತ್ತಲ್ಲ, ಸೊ ಅವರೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಮತ್ತು ಅವತ್ತಿನ ದಿನ ರಾತ್ರಿ ಇವರು ರೂಮಲ್ಲೇ ಮಲ್ಕೊಂಡ್ರಂತೆ. ಅಂಕಲ್ ರೂಮಲ್ಲೇ ಮಲಗಿದ್ದಾರೆ. ಅವ್ರ ತಂದೆ ತಾಯಿ ಇಬ್ಬರು ಹಾಲಲ್ಲಿ ಮಲಗಿದ್ರಂತೆ. ಹಾಲಲ್ಲಿ ಮಲಗಿದ್ದಾಗಲೂ ಕೂಡ ಇವರು ರೂಮಲ್ಲಿ ಇದ್ದಾಗೂ ಕೂಡ ಇವ್ರಿಗೆ ಸೇಮ್ ಎಕ್ಸ್ಪೀರಿಯನ್ಸ್. ರೂಮಲ್ಲಿ ಏನೋ ಸೌಂಡ್ ಆಗ್ತಾಯಿದೆ, ರೂಮಲ್ಲಿ ಏನು ಸೌಂಡ್ ಆಗ್ತಾಯಿದೆ ಇವ್ರಿಗೂ ಗೊತ್ತಿಲ್ಲ. ಇವ್ರು ರೂಮಲ್ಲೇ ಇದ್ದಾರೆ, ಬಟ್ ಇವ್ರ ಸುತ್ತಮುತ್ತನೇ ಏನೋ ಸೌಂಡು, ಯಾರೋ ಓಡಾಡೋ ರೀತಿ, ಯಾರೋ ಪಾಸ್ ಆಗೋ ರೀತಿ, ಇದೇ ರೀತಿ ಸೌಂಡ್ ಕೇಳಿಸ್ತಿತ್ತಂತೆ. ಸರಿ, ಸ್ವಲ್ಪ ಹೊತ್ತು ಆದಮೇಲೆ ಇಲ್ಲಿಂದ ರೂಮಿಂದ ಹಾಲ್ಗೆ ಹೋಗಿದ್ದಾರೆ. ಅಲ್ಲೂ ಸೇಮ್ ಅದೇ ಎಕ್ಸ್ಪೀರಿಯನ್ಸ್. ಸರಿ ಅಂತ ಸುಮ್ಮನಾಗಿದ್ದಾರೆ. ಅವ್ರ ತಂದೆ ತಾಯಿಗೆ ಏನೂ ಕೇಳಿಸಿಲ್ಲ, ಏನೂ ಫೀಲು ಆಗಿಲ್ಲ. ಅವ್ರಿಗೆ ಹೋಗಿ ಬಂದು ಟಯರ್ಡ್ ಆಗಿತ್ತಲ್ಲ, ಸೊ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದಾರೆ, ಅವ್ರಿಗೇನೂ ಗೊತ್ತಾಗಲಿಲ್ಲ. ಸರಿ, ಇಷ್ಟ ಆಯಿತು. ನೆಕ್ಸ್ಟ್ ದಿನ ಹೆಂಗೂ ಹೊರಡಬೇಕು ಅಂತ ಹೇಳಿ ಹಿಂದಿನ ದಿನವೇ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ರು, ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ರು. ಸರಿ ಅಂತ ಹೇಳಿ ಹೊರಡೋಣ ಅಂತ ಹೇಳಿ ಊರಿಗೆ ಹೋಗಿದ್ದಾರೆ. ಊರಿಗೆ ಹೋಗಿ ಒಂದು 2 ಮಂತ್ಸ್ ಆದಮೇಲೆ ಎಲ್ಲ ಕ್ಲಿಯರ್ ಆಗಿದೆ, ಕಾಲು ಎಲ್ಲ ಕ್ಲಿಯರ್ ಆಗಿದೆ, ನಾರ್ಮಲ್ ಆಗಿದ್ದಾರೆ, ಇನ್ನು ವರ್ಕ್ ಮಾಡ್ಬೋದು ಅಂತ ಡಾಕ್ಟ್ರ್ ಹೇಳಿದ್ಮೇಲೆ ರಿಟರ್ನ್ ಬಂದಿದ್ದಾರೆ. ರಿಟರ್ನ್ ಬಂದಮೇಲೆ ನಾರ್ಮಲ್ ಆ್ಯಸ್ ಯೂಶುವಲ್ ಕೆಲಸಕ್ಕೆ ಹೋಗಿ ಬರೋದು ಮಾಡ್ತಿದ್ದಾರೆ. ಇವರು ಇದನ್ನು ಮರೆತು ಬಿಟ್ಟಿದ್ದಾರೆ, ಈ ರೀತಿ ಇನ್ಸಿಡೆಂಟ್ ಆಗಿದ್ದು ಮರೆತುಬಿಟ್ಟು ನಾರ್ಮಲ್ ರೆಗ್ಯುಲರ್ ಆಗೇ ಅವ್ರು ವರ್ಕ್ ಮಾಡ್ಕೊತಿದ್ದಂತೆ. ಆಮೇಲೆ ಇನ್ನೊಂದಷ್ಟು ದಿನ ಆದಮೇಲೆ ಇವರು ಹಾಲಲ್ಲಿ ಮಲ್ಕೊಂಡಿದ್ದಾಗ ಮತ್ತೆ ಅದೇ ರೀತಿ ಎಕ್ಸ್ಪೀರಿಯನ್ಸ್ ಆದಾಗ ಇವ್ರು ಅಂದ್ಕೊಂಡ್ರಂತೆ, ಇದೇನಾದ್ರು ಕೆಟ್ಟ ಶಕ್ತಿ ಆಗಿದ್ದರೆ ನನಗೇನಾದ್ರು ಹಾರ್ಮ್ ಮಾಡ್ಬೋದಾಗಿತ್ತು, ಇದೇನು ನನಗೆ ಮಾಡ್ತಿಲ್ವಲ್ಲ, ಸೊ ನಾನು ಯಾಕೆ ವರಿ ಮಾಡ್ಕೋಬೇಕು, ಇದ್ರೆ ಇದ್ಕೊಳ್ಳಿ ಬಿಡು ಅಂತ ಹೇಳಿ ಅಂಕಲ್ ಧೈರ್ಯವಾಗಿ ಇದ್ಬಿಟ್ಟಿದ್ದಾರೆ ಮನೆಯಲ್ಲಿ. ಯಾಕೆ ಅಂತಂದರೆ ಇದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಮುಂಬೈಯಲ್ಲಿ ರೆಂಟ್ ಸ್ವಲ್ಪ ಜಾಸ್ತಿ, ಚಿಕ್ಕ ಮನೆ ಆದ್ರೂ ರೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಈ ರೆಂಟ್ನ ಬೇರೆ ಕಡೆ ಜಾಸ್ತಿ ಕೊಡೋ ಬದಲು ಇದೇ ಮನೆಯಲ್ಲಿ ಒಂದು ಸ್ವಲ್ಪ ಕಡಿಮೆ ಬಾಡಿಗೆಗೆ ಹೇಗೋ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡ್ಬಿಡೋಣಪ್ಪ, 1-2 ದಿನ ಇನ್ನೊಂದು ಸ್ವಲ್ಪ ಕಡಿಮೆ ಬಾಡಿಗೆಗೆ ಸಿಗೋವರೆಗೂ ಅಂತ ಹೇಳಿ ಸುಮ್ಮನಾಗೋಗ್ಬಿಟ್ಟಿದ್ದಾರೆ. ಇದಾದಮೇಲೆ ಒಂದಷ್ಟು ದಿನ ಆದಮೇಲೆ ಅಂಕಲ್ ಅವ್ರ ಫ್ರೆಂಡ್ಸ್ ಅಂದರೆ ಕಲೀಗ್ಸ್ ಎಲ್ಲ ಮುಂಬೈಯಲ್ಲಿ ಏನಿದ್ರು ಕೊಲೀಗ್ಸ್ ಎಲ್ಲ
ಸರಿ ಇವತ್ತು ನೈಟ್ ಪಾರ್ಟಿ ಮಾಡೋಣ, ಸ್ಯಾಲ್ರಿ ಆಗಿದೆ ಹೇಗಿದ್ರು ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಪಾರ್ಟಿ ಮಾಡೋಕ್ಕೆ ಹೊರಗಡೆ ಹೋಗಿ ಅಷ್ಟೊಂದು ದುಡ್ಡು ಸ್ಪೆಂಡ್ ಮಾಡೋಬಾರ್ದು, ಮನೆಗೆ ಏನಾದರೂ ತೊಗೊಂಡು ಬಂದು ಪಾರ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಅವ್ರ ಫ್ರೆಂಡ್ಸು ಅಲ್ಲಿದ್ದವರೆಲ್ಲ ಆಲ್ಮೋಸ್ಟ್ ಫ್ಯಾಮ್ಲಿ ಇರೋರೆ, ಅಂದರೆ ಅವ್ರ ಪೇರೆಂಟ್ಸ್ ಜೊತೆ ಅಥವಾ ಅವ್ರ ಮದುವೆ ಆಗಿದ್ಮೇಲೆ ವೈಫ್ ಜೊತೆ ಆ ಥರ ಫ್ಯಾಮ್ಲಿ ಜೊತೆ ಇದ್ದವರಂತೆ. ಸೊ ಇವರೊಬ್ಬರೇ ಬ್ಯಾಚುಲರ್ ಆಗಿ ಇದ್ದಿದ್ದರಿಂದ ಸರಿ ಅಂತ ಹೇಳಿ ಎಲ್ಲರೂ ಅಂಕಲ್ ಅವ್ರ ರೂಮ್ಗೆ ಹೋಗಿ ಅಲ್ಲೇ ಆ ಮನೆಯಲ್ಲೇ ಪಾರ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಗಿಂದ ಏನೇನು ಬೇಕು, ಲೈಕ್ ನಿಮಗೆ ಗೊತ್ತಲ್ಲ ಬಾಯ್ಸ್ ಪಾರ್ಟಿ ಅಂದರೆ ಅಲ್ಲಿ ಗುಂಡು ತುಂಡು ಎಲ್ಲ ಇದ್ದೇ ಇರುತ್ತೆ, ಅದು ಕಾಮನ್. ಸೊ ಹಾಗಾಗಿ ಅಂಕಲ್ ಅವ್ರ ಮನೆಗೆ ಅವ್ರಿಗೆ ಏನೇನು ಬೇಕಿತ್ತು ಅದೆಲ್ಲ ತೊಗೊಂಡು ಬಂದಿದ್ದಾರೆ. ತೊಗೊಂಡು ಬಂದು ನೆಕ್ಸ್ಟು ಅವತ್ತಿನ ದಿನ ನೈಟ್ ಚೆನ್ನಾಗಿ ಪಾರ್ಟಿ ಮಾಡಿದ್ದಾರೆ. ಪಾರ್ಟಿ ಮಾಡಿಬಿಟ್ಟು ಹಾಲಲ್ಲಿ ಎಲ್ಲರೂ ಎಲ್ಲೆಲ್ಲಿ ಕೂತಿದ್ರು ಅಲ್ಲಲ್ಲೇ ಹಂಗಂಗೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬರು ಏನು ಮಾಡಿದ್ದಾರೆ, ಅವ್ರು ಮಲಗಿರೋ ಪೊಸಿಷನ್ ಹೇಗೆ ಅಂದರೆ ಕಿಚನ್ಗೆ, ರೂಮಿಂದ ಕಿಚನ್ಗೆ ಹೋಗೋ ಪಾತ್ಗೆ ಅಡ್ಡ ಆಗಿ ಮಲ್ಕೊಂಡ್ಬಿಟ್ಟಿದ್ದಾರೆ, ಕಿಚನ್ ಬಾಗಿಲಿಗೆ ಅಡ್ಡ ಆಗಿ ಮಲ್ಕೊಂಡಿದ್ದಾರೆ. ಸೊ ಅವರು ಅಡ್ಡಾಗಿ ಮಲ್ಕೊಂಡಿರೋದ್ರಿಂದ ಅವತ್ತಿನ ದಿನ ಏನಾಗಿದೆ, ಸೇಮ್ ಅದೇ ರೀತಿ ರೂಮಲ್ಲಿ ಏನೋ ಸೌಂಡ್ ಆಗಿದೆ, ರೂಮಿಂದ ಹಾಲಿಗೆ ಪಾಸ್ ಆಗಿದೆ, ಹಾಲಿಂದ ಕಿಚನ್ಗೆ ಹೋಗೋಕ್ಕೆ ಇವ್ರು ಅಡ್ಡ ಮಲ್ಕೊಂಡಿದ್ರಿಂದ ಇವ್ರು ಯಾರು ಮಲ್ಕೊಂಡಿದ್ರು ಅವ್ರ ಮೇಲೆ ಕಾಲಿಟ್ಟು ಅವ್ರ ಮೇಲೆ ಒತ್ತಿ ಅವರು ಉಸಿರು ಕಟ್ಟಿದಂಗೆ ಆಗಿದೆ. ಫುಲ್ಲು ಉಸಿರು ಕಟ್ಟಿದಂಗೆ ಆಗಿ ಅವರು ವಿಲವಿಲ ಅಂತ ಒದ್ದಾಡಿ ಜೋರಾಗಿ ಕಿರ್ಚ್ಕೊಂಡಿದ್ದಕ್ಕೆ ರೂಮಲ್ಲಿ ಇದ್ದಿದ್ದು ಅವ್ರ ಫ್ರೆಂಡ್ಸ್, ಆಮೇಲೆ ಮನೆಯಲ್ಲಿ ಇದ್ದಿದ್ದು ಅವ್ರ ಫ್ರೆಂಡ್ಸ್ ಎಲ್ಲ ಇದ್ದು ಏನಾಯಿತು ಅಂತ ಹೇಳಿದಕ್ಕೆ, ಇಲ್ಲ ನನಗೆ ಯಾರೋ ಬಂದ್ಬಿಟ್ಟು ಹೀಗೆ ಕತ್ತಿ ಸಿಗ್ದಂಗೆ ಆಯಿತು, ನನಗೆ ಉಸಿರು ಕಟ್ಬಿಡ್ತು, ನನಗೆ ಮಾತು ಕೂಡ ಆಡೋಕ್ಕಾಗಿಲ್ಲ ಅಂತೆಲ್ಲ ಹೇಳ್ಕೊಂಡ್ರಂತೆ. ಎಲ್ಲರೂ ಎಲ್ಲೋ ನೀನು ಕುಡ್ದಿರೋ ನಶೆನಲ್ಲಿ ನಿನ್ಗೆ ಹಂಗೆ ಆಗಿರಬೇಕು, ಸುಮ್ಮನೆ ಇರಪ್ಪ ಅಂತ ಹೇಳಿ ರೇಗಿಸ್ಬಿಟ್ಟು ಸುಮ್ಮನಾಗೋಗಿದ್ದಾರೆ. ಮಾರನೇ ದಿನ ಅವತ್ತು ಅಂಕಲ್ ಹಿಂದಿನ ದಿನ ಏನು ನಡೀತು ಆ ಘಟನೆಗೆ ಬೆಳಗ್ಗೆ ವಿವರ ಹೇಳಿದ್ರಂತೆ. ನನಗೂ ಹೀಗೆ ಎಲ್ಲ ಆಗ್ತಾಯಿತ್ತು, ನಾನು ಇಷ್ಟು ದಿನದಿಂದ ಸುಮ್ಮನೆ ಆಗೋಗಿದ್ದೆ, ಯಾವತ್ತೂ ಏನೂ ಹಾಮ್ ಮಾಡಿರಲಿಲ್ಲ, ಎಲ್ಲೋ ಇವನು ಕಿಚನ್ಗೆ ಅಡ್ಡಾಗಿ ಮಲ್ಕೊಂಡಿದ್ದರಿಂದ ಅವನಿಗೆ ಆ ಥರ ಫೀಲ್ ಆಗಿದೆ, ಆ ಥರ ಒತ್ಕೊಂಡು ಹೋಗಿರೋ ಥರ, ಅದನ್ನ ಬಿಟ್ಟರೆ ಇಲ್ಲಿ ಏನೂ ಇಲ್ಲ ಅಂತ ಹೇಳಿದಂತೆ. ಆದರೆ ಅವ್ರ ಫ್ರೆಂಡ್ಸ್ ಎಲ್ಲ ಇದು ಇದ್ದಿದ್ದು ದೇವ್ರ ಜೊತೆ ನೀನೇನು ಸಂಸಾರ ಮಾಡೋಕ್ಕೆ ನಿನ್ಗೇನಾದ್ರು ಹುಚ್ಚ, ಬಾ ಏನಾದ್ರು ಹೋಗಿ ಕೇಳೋಣ, ಓನರ್ಗೆ ಗೊತ್ತಿರುತ್ತೆ ಏನು ಎತ್ತ ಅಂತ. ಓನರ್ಗೆ ಹೋಗಿ ಕೇಳೋಣ ಯಾಕೆ ಏನಾಯಿತು ಅಂತ ಹೇಳಿ ಎಲ್ಲರೂ ಹೋಗಿದ್ದಾರೆ ಓನರ್ ಹತ್ರ ಹೋದಾಗ ಓನರು ಇಲ್ಲ ಹಾಗೆಲ್ಲ ಏನಿಲ್ಲ, ಯಾರು ಹೇಳಿದ್ದು ಹಂಗೆ ಹಿಂಗೆ ಅಂತ ಹೇಳಿದ್ರಂತೆ. ಸ್ವಲ್ಪ ಡಬಾಯಿಸಿ ಗಲಾಟೆ ಮಾಡಿ ಕೇಳಿದ್ದಕ್ಕೆ ಅವ್ರು ನಿಜ ಒಪ್ಕೊಂಡ್ರಂತೆ. ಅವ್ರ ಮನೆಯಲ್ಲಿ ಅಂಕಲ್ ಹೋಗಿ ಇರೋದಕ್ಕೂ ಮುಂಚೆ ಒಬ್ಬರು ಲೇಡಿ ಇದ್ರಂತೆ, ಅವರು ಕೂಡ ಬ್ಯಾಚುಲರ್, ಒಬ್ಬರೇ ಇದ್ರಂತೆ ಮನೆಯಲ್ಲಿ. ಅವರು ಡೇ ಶಿಫ್ಟ್ ಇದ್ದಿದ್ದರಿಂದ ಬೆಳಗ್ಗೆ ಹೊತ್ತು ಏನೂ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ವಂತೆ. ಬೆಳಗ್ಗೆ ಬೇಗ ಹೋದರೆ ಮತ್ತೆ ಬರ್ತಿದ್ದಿದ್ದು ಸಂಜೆ ಲೇಟ್ ನೈಟೇ ಬರ್ತಿದ್ರಂತೆ. ಲೇಟ್ ನೈಟ್ ಅವ್ರು ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಕೆಲಸ ಎಲ್ಲ ನೈಟೇ ಮಾಡ್ತಿದ್ರಂತೆ. ನೈಟೇ ಎಲ್ಲ ಮಾಡಿಟ್ಟು ಮಲ್ಕೊತಾ ಇದ್ರಂತೆ. ಈ ಕಾರಣಕ್ಕೆ ಇವತ್ತು ಕೂಡ ಅದು ಸೌಂಡ್ಸ್ ಎಲ್ಲ ನೈಟೇ ಬರ್ತಿತ್ತು. ಅವ್ರು ಹೇಗೆ ಏನಾಯಿತು ಅಂತಂದರೆ ಅವ್ರು ಹೋಗ್ತಿದ್ದ ಕೆಲಸದಲ್ಲಿ ಯಾರೋ ಹುಡುಗನಿಂದ ಮೋಸ ಆಗಿ ಅವರು ಅದೇ ಮನೆಯಲ್ಲಿ ರೂಮಲ್ಲಿ ಹ್ಯಾಂಗ್ ಮಾಡಿಕೊಂಡು ತೀರ್ ಹೋಗಿದ್ರಂತೆ. ಸೊ ಹಾಗಾಗಿ ರೂಮಲ್ಲೇ ಇದ್ದಾರೆ, ಆ ಮನೆಯಲ್ಲೇ ಇದ್ದಾರೆ ಅನ್ನೋ ಥರ ಇವತ್ತಿಗೂ ಕೂಡ ಇದೆ. ಬಟ್ ಅದು ಅವರು ಯಾವತ್ತೂ ಯಾರಿಗೂ ಏನೂ ಹಾರ್ಮ್ ಮಾಡಿಲ್ಲ. ಬಟ್ ಈ ರೀತಿ ಅವ್ರ ಆ್ಯಕ್ಟಿವಿಟೀಸ್ ಏನೇನು ನಡೀತಿತ್ತು ನೈಟು, ಅದು ಸ್ಟಿಲ್ ಇವತ್ತಿಗೂ ಕೂಡ ಆ ಆ್ಯಕ್ಟಿವಿಟೀಸ್ ಎಕ್ಸಿಸ್ಟಿಂಗಲ್ಲಿದೆ ಅಂತ ಹೇಳಿದ್ರಂತೆ. ಅದನ್ನು ಕೇಳಿದಾದ್ಮೇಲೆ ಅವ್ರ ಫ್ರೆಂಡ್ಸು ಅಂಕಲ್ಗೆ ಹೇಗೋ ಏನೋ ಮಾಡಿ ಮನೇನ ಶಿಫ್ಟ್ ಮಾಡಿಸ್ಬಿಟ್ಟಿದ್ದಾರೆ. ಅಲ್ಲಿರೋಕ್ಕೆ ಅವ್ರನ್ನ ಬಿಡಲಿಲ್ಲ. ಎಲ್ಲಿಗಾದರೂ ಆಗಲಿ ಶಿಫ್ಟ್ ಆಗಿಬಿಡಪ್ಪ, ನೀನು ಇಲ್ಲಿರೋದು ಬೇಡ ಅಂತ ಹೇಳಿ ಶಿಫ್ಟ್ ಮಾಡಿಸಿದ್ರಂತೆ. ನೀವೇನಾದರೂ ಈ ಅಂಕಲ್ ಪೊಸಿಷನಲ್ಲಿ ಇದ್ದಿದ್ರೆ ನೀವೇನು ಮಾಡ್ತಿದ್ರಿ? ಬಾಡಿಗೆ ಕಮ್ಮಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಹೇಗಿದ್ರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಭೂತ ಇದ್ದಿದ್ದ ಮನೆಯಲ್ಲೇ ಕಂಟಿನ್ಯೂ ಮಾಡ್ತಿದ್ರಾ, ಅಥವಾ ಬಾಡಿಗೆ ಹೋದರೆ ಹೋಗಲಿ ಪರವಾಗಿಲ್ಲ ಎಕ್ಸ್ಟ್ರಾ ಕೊಟ್ರು ನಾವು ನೆಮ್ಮದಿಯಾಗಿರ್ಬೇಕಪ್ಪ ಅಂತ ಹೇಳಿ ಇನ್ನೊಂದು ಹೊಸ ಮನೆಗೆ ಹೋಗ್ತಿದ್ರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಈ ಕೂಡಲೇ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನಷ್ಟು ಹೊಸ ಭಯಾನಕ ಕಥೆಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.